ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಸಡನ್ನಾಗಿ ನೇಚರ್ ಎಲ್ಲ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀರಾ. ಇವತ್ತು ಏನಿಲ್ಲ, ಸ್ವಲ್ಪ ಶಾಪಿಂಗ್ ಇತ್ತು. ಹಾಗಾಗಿ ಅಂದರೆ ಮಗಳದು ನಾಮಕರಣ ಹತ್ತಿರ ಬರ್ತಿದೆಯಲ್ವಾ, ಹಾಗಾಗಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಅದಕ್ಕೆ ಅದನ್ನೆಲ್ಲ ತೊಗೊಂಡು, ಮತ್ತು ಮೈಸೂರಲ್ಲಿ ನಮ್ಮ ಕಾಲೇಜಲ್ಲಿ ಸ್ವಲ್ಪ ವರ್ಕ್ ಇತ್ತು, ಅಂದರೆ ಏನೋ ಕೆಲಸ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ಟು ಆ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಸಿಟಿಗೆ ಹೋಗಿ ಸ್ಯಾರಿನ ತೊಗೊಂಡು ಬರೋಣ ಅಂತ ಅನ್ಕೊತಾ ಹೊರಟಿದ್ದೀವಿ. ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ನಮ್ಮ ಹಸ್ಬೆಂಡ್ ಕೈ ಕಾಣಿಸ್ತೀನಿ. ಹಾಯ್, ಅಲ್ಲೇ ಹಾಯ್ ಮಾಡ್ತಿದ್ದಾರೆ. ನೋಡಿ, ಮಾತಾಡಿಕೊಂಡು ಮೈಸೂರು ಬಂದೇ ಬಿಟ್ಟು ಗೊತ್ತೇ ಆಗಲಿಲ್ಲ ಹೋಗಿದ್ದು. ಏನಂದರೆ ನನಗೆ ಮೈಸೂರು ಅಂತ ಅಂದರೆ ತುಂಬಾ ಇಷ್ಟ. ನಿಮಗೆ ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ಸಿಕ್ಕಾಪಟ್ಟೆ ಇಷ್ಟ ನನಗೆ ಮೈಸೂರಲ್ಲಿ ಸ್ಟೇ ಆಗಬೇಕು ಅಂತ. ಅಂದರೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮೈಸೂರು ಬೆಟರ್. ಹಾಗಾಗಿ ನನಗೆ ಮೈಸೂರು ಇಷ್ಟ. ಓದಿದ್ದೆಲ್ಲ ಅಲ್ಲೇ ಅಲ್ವಾ, ಸ್ವಲ್ಪ ಸುತ್ತಾಡಿಲ್ಲ ಗೊತ್ತಲ್ಲ, ಹಾಗಾಗಿ ಅಲ್ಲಿರೋದಕ್ಕೆ ಸ್ವಲ್ಪ ಇಷ್ಟ ನನಗೆ. ಅಲ್ಲಿ ಅದಕ್ಕೇ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ದಿನ ಆಗಿತ್ತಲ್ಲ ಹೋಗಿ. ಅಂದರೆ ಲಾಸ್ಟ್ ಟೈಮು ನಾವು ಕಾರ್ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೋಗಿದ್ದು, ನಮ್ಮ ಅಕ್ಕನ ಬರ್ಡೇ ಟೈಮಲ್ಲಿ ಹೋಗಿದ್ದು ಅಷ್ಟೇ. ಅದು ಬಿಟ್ಟರೆ ನಾನು ಇವಾಗಲೇ ಹೋಗ್ತಾ ಇರೋದು. ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೈಸೂರಿಗೆ ಹೋಗ್ತೀವಿ ಅಂತ ಅಂದ್ಕೊಂಡು. ಆ ರೀತಿ ಆಯಿತು. ಸ್ವಲ್ಪ ಏನೋ ವರ್ಕ್ ಇರೋದ್ರಿಂದ ಕಾಲೇಜ್ಗೆ ಹೋಗಬೇಕು. ಆ ಕಾಲೇಜ್ಗೆ ಹೋಗೋ ಒಂದು ಇದರಿಂದ ಮೈಸೂರನ್ನ ನೋಡ್ದಂಗಾಯಿತು. ನೋಡಿ, ಮೈಸೂರಲ್ಲಿ ನೀವು ಎಲ್ಲೇ ನೋಡಿದ್ರೂ ಕೂಡ ತುಂಬ ಗ್ರೀನರಿ ಇರುತ್ತೆ. ಗ್ರೀನರಿ ನೋಡ್ಬೋದು. ಇದು ಬಂದು ನಮ್ಮ ಕಾಲೇಜ್ ರೋಡ್. ಇದು ನಾನು ಓದಿದ್ದು ಮಹಾರಾಣಿ ಕಾಲೇಜಲ್ಲಿ. ಕೇಳ್ತಾ ಇರ್ತಾರೆ ನನಗೆ, ಎಲ್ಲಿ ನೀವು ಡಿಗ್ರಿನ ಮಾಡಿದ್ದೆ ಎಲ್ಲಿ ಅಂತ. ಸೊ ಇಲ್ಲೇ ನೋಡಿ, ಈ ರೋಡ್ ಬಂದು ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಂದರೆ ನಾನಿಲ್ಲಿ ನಡ್ಕೊಂಡೇ ಹೋಗ್ತಿದ್ದೆ. ಸೊ ಹಂಗಾಗಿ ಈ ಒಂದು ರೋಡ್ ಇದೆಯಲ್ಲ, ಇದು ಸ್ವಲ್ಪ ಸೈಲೆಂಟು ಎಲ್ಲ, ಹಾಗಾಗಿ ಆ ರೋಡ್ ತುಂಬ ಇಷ್ಟ ನನಗೆ. ನೋಡಿ, ಕಾಲೇಜ್ ಒಳಗಡೆ ಬಂದ್ವಿ. ಅಲ್ಲಿ ಚೇಂಜ್ ಮಾಡಿದ್ದಾರೆ ಇವಾಗ ತುಂಬ. ನಾವಿದ್ದಾಗ ಅಲ್ಲಿ ಫೀಲ್ಡ್ ಎಲ್ಲ ಇತ್ತು. ಸೊ ಇವಾಗ ರೋಡ್ ಥರನೇ ಮಾಡಿದ್ದಾರೆ ಅಲ್ಲಿ ಒಳಗಡೆ ಎಲ್ಲ. ಅಷ್ಟು ಕಾಲೇಜಲ್ಲಿ ಹೋಗಿದ್ದು ಕೆಲಸ ಆಗಲಿಲ್ಲ. ಅಲ್ಲಿ ಏನೋ ಫಂಕ್ಷನ್ ಮಾಡ್ತಿದ್ರು, ಹಾಗಾಗಿ ಪ್ರಿನ್ಸಿಪಲ್ ಎಲ್ಲ ಬ್ಯುಸಿ ಇರೋದ್ರಿಂದ ಅಲ್ಲಿ ಕೆಲಸ ಏನೂ ಆಗಲಿಲ್ಲ. ಸೊ ಅದಕ್ಕೆ ಟೈಮ್ ಮಾಡೋದು ಬೇಡ, ನೆಕ್ಸ್ಟ್ ಶಾಪಿಂಗ್ ಮಾಡಬೇಕಲ್ವ, ಹಾಗಾಗಿ ಬರೋಣ ಅಂತ DC ಆಫೀಸ್ ಆಪೋಸಿಟೇನೆ ಅಲ್ಲಿ ಫ್ರೂಟ್ ಎಲ್ಲ ಮಾರ್ತಾಯಿದ್ರು. ಅದಕ್ಕೆ ನನಗೆ ಯಾಕೋ ಡ್ರ್ಯಾಗನ್ ಫ್ರೂಟ್ನ ತಿನ್ನಬೇಕು ಅಂತ ತುಂಬ ಅನಿಸ್ತಿತ್ತು. ಅದಕ್ಕೆ ನವೀನ್ ಅವ್ರಿಗೆ ಕೇಳಿದೆ, ತಗೊಳ್ಳೋಣ ಅಂತ ಇಳಿಸಿ ಹಣ್ಣು ತೊಗೊಂಡು ನೆಕ್ಸ್ಟು ಬಂದ್ವಿ. ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೇನು ದಸರಾ ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೇ ಲೈಟಿಂಗ್ಸ್ ಎಲ್ಲ ನೋಡಿ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡು. ಸಡನ್ನಾಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಅದಕ್ಕೇ ಒಂದು 10 ಮಿನಿಟ್ಸ್ ಅಷ್ಟರಲ್ಲಿ ಸಿಗ್ನಲ್ ಬೇರೆ ಬಿದ್ದಿತ್ತಲ್ವ, ಹಾಗಾಗಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ತುಂಬ ಜೋರಾಗೆ ಬಂತು ಒಂದು ಸಲ. ಅದಕ್ಕೇ ಅಲ್ಲೇ ಸರಿನ ತಿನ್ನಿಸ್ಬಿಟ್ಟೆ. ಅಂದರೆ ಮನೇಲೇ ಮಾಡ್ಕೊಂಡು ಬಂದಿದ್ದೆ, ಹಾಗಾಗಿ ಅಲ್ಲೇ ತಿನ್ನಿಸ್ಬಿಟ್ಟೆ. ಹೀಗೆ ನಮ್ಮ ಮಕ್ಕಳು ಅಲ್ಲಿ ತೋರಿಸಿ ಪಾಚಿ ಮಾಡಿದ್ದಾರೆ. ಸೊ ಇವಾಗ ಫಿಶ್ ತಿಂದ್ಬಿಟ್ಟು ಹೋಗಿ ಮತ್ತೆ ಅಲ್ಲಿ ಬಟ್ಟೆಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಹೋಗಿ, ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗಬೇಕು. ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಆದಷ್ಟು ಬೇಗ ಹೋಗೋದು. ಪ್ಲೀಸ್ ನೋಡಿ ಗೈಸ್, ಇಲ್ಲಿ ಇಷ್ಟು ಅಂದರೆ ಎಲ್ಲ ನೋಡೋದಕ್ಕೊಂಥರ ಚಿಕ್ಕ ಪ್ಲೇಸು, ಬಟ್ ಟೇಸ್ಟ್ ಇದು ಸೂಪರಾಗಿರುತ್ತೆ. ನೋಡಿ, ಗಸಗಸೆ ಮೇಲೆ ಆ್ಯಕ್ಚುಲಿ ಗಸಗಸೆ ತಿನ್ನೋದಂದ್ರೆ ಫಿಶ್ ಬರ್ತಿದೆ ನೋಡಿ. ನಮ್ಮ ಹಸ್ಬೆಂಡ್ ಜೊತೆ ತೋರಿಸಿ ಆ ಕಡೆ. ಅದೇನದು ಚಿಕನ ಫಿಶಾ? ಚಿಕನ್ ಚಿಕನ್ ಕಬಾಬ್. ನೋಡಿ ಗೈಸ್, ಬಂತು ನಮ್ಮ. ಚೆನ್ನಾಯ್ತಾ? ನನಗೂ ಚಟ್ನಿನೇ ಇಷ್ಟ. ನಾನು ಅದನ್ನೇ ಹೇಳಕ್ಕೆ ಬಂದೆ. ಚಟ್ನಿನೇ ಸೂಪರ್.
ನಾನು ಮನೇಲಿ ಮಾಡಿದ್ರೆ ಅಷ್ಟು ಫಿಶ್ನ ತಿನ್ನಲ್ಲ, ನಾನು ಮಾಡ್ತೀನಿ ಬಟ್ ತಿನ್ನಲ್ಲ. ಆ ಒಂದು ಪ್ಲೇಸಲ್ಲಿ ತಿನ್ನೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಮೊದಲಿಂದನೂ. ಹಾಗಾಗಿ ಅಲ್ಲಿಗೆ ಹೋದರೆ ಮಿಸ್ ಮಾಡದೆ ಫಿಶ್ನ ತಿನ್ಕೊಂಡು, ಅಂದರೆ ಈ ಕಡೆಯಿಂದ ಹೋಗ್ಬೇಕಾರ್ಲೇ ಹೇಳ್ಬಿಟ್ಟಿರ್ತೀನಿ ನವೀನ್ ಅವ್ರಿಗೆ ಕೊಡಿಸಿ ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದೇನು ತಲೆಕಾಲು ತಂದಿದ್ದಾರೆ ಇವತ್ತು. ನಮ್ಮ ಅಮ್ಮನ ಮನೆಗೆ ಬಂತು ಅಂದರೆ ತಲೆಕಾಲು ಫಿಕ್ಸು. ಟೈಮ್ ಬಂದು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಹಂಗೆ ಮೇಲೆ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ಇಲ್ಲಿ ಗಿಡಗಳೆಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕು. ನಾಯಿ ಮರಿ ಇಲ್ಲಿ ಮಲಗಿದೆ. ಇವಾಗ ನಮ್ಮ ಯಜಮಾನ್ರವರು ಅವ್ರಿಗೆ ಏನು ಕೆಲಸ ಹೇಳಿದ್ದೀನಿ ಅಂದರೆ, ಸ್ಲಿಪ್ಪರೇ ಇಲ್ಲ ನಾನು ಇಲ್ಲಿ ತರಲಾದ ಬಳೆಕಂದು ಇಟ್ಕೊ. ಸೊ ನಮ್ಮ ಮನೆಯಲ್ಲಿ ಸ್ಲಿಪ್ಪರ್ ಎಲ್ಲಿಗೆ ಬೇಡ, ಅಲ್ಲಿಗೆ ಟ್ಯಾಕ್ಟ್ರೆಲ್ಲ ಓಡಾಡ್ತಾವಲ್ಲ ಅಲ್ಲಿ ಹಿಂಗೆಲ್ಲ ಇದು ಮಾಡಿಸ್ತಾರೆ, ಒಡಿಸ್ತಾರೆ ಒಂದೊಂದು ಟೈಮು. ಅದಕ್ಕೆ ಬೇಡ, ಅಲ್ಲೇ ತೆಂಗಿ ಮರದ ಹತ್ರನೇ ನೆಟ್ಬಿಟ್ಟು. ಸೊ ಈ ಬಾಳೆಕಂದನ್ನು ನೆಡೋಕ್ಕೆ ಇವಾಗ ತಾನೇ ಕಾಯಿ ಕೆಡಗಿಸಿದ್ರು ಗೈಸ್. ತೋಟದ ಹತ್ರನೂ ಕೆಡಗಿಸ್ತಾ ಇದ್ರು, ಅದೆಲ್ಲ ಮುಗಿದು ಇಲ್ಲಿಗೆ ಕಾಯಿ ಕೆಡಗಿಸಿದ್ರು. ನೋಡಿ ಇಲ್ಲಿ ನಮ್ಮ ಅಜ್ಜಿ ಎಲೆ ಹಂಬಿಗೆ ಎಷ್ಟು ಸೇಫ್ಟಿಯಾಗಿ ಇನ್ನೆಲ್ಲ ಮಾಡೈತಿ. ಚೆನ್ನಾಗಿ ಸಿಗ್ತೈತೆ ಎಲೆ ಹಂಬು. ಒಳಗಡಿಗೆ ನೆಡ್ಬೇಕಾ ಅಂತ. ಅರಿಶಿನ ಅಲ್ವಾ ಅದು, ಅದೆಲ್ಲ ಸ್ಪ್ರೆಡ್ ಆಗೈತಾ ನೆಟ್ಟಿರೋದ. ಇನ್ನು ಅಮ್ಮ ಅವರು ಎಲ್ಲ ತೋಟದ ಹತ್ರ ಹೋಗಿದ್ರು. ಅಷ್ಟರಲ್ಲಿ ನಾವು ಕೂಡ ಇದನ್ನು ಅಮ್ಮ ತಂದೆನೇ 2 ಡೇಸ್ ಆಗಿತ್ತಂತೆ, ಇವರು ನೆಟ್ಟಿರಲಿಲ್ಲ ಇನ್ನೂ. ಸೊ ಅದು ಹಂಗೆ ಇಟ್ಟರೆ ಒಣಗೋಗುತ್ತೆ ಅಂತ ಅಂದ್ಕೊಂಡು ನೆಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಅಲ್ಲಿ ತೆಂಗಿನ ಮರದ ಹತ್ರ ನೆಟ್ಸಿದ್ರೆ, ಅಂದರೆ ಬಾಳೆ ಗಿಡನ ನೀರು ಜಾಸ್ತಿ ಹರಿಯುತ್ತಲ್ಲ ಅಲ್ಲಿ ನೆಟ್ಟರೆ ಚೆನ್ನಾಗಿ ಬರುತ್ತೆ ಅಂತಾರೆ. ಹಾಗಾಗಿ ಅಲ್ಲಿಗೆ ಇಲ್ಲಿ ಮನೆ ಹಿಂದೆ ಎಲ್ಲ ಎಷ್ಟೊಂದು ಗಲೀಜಾಗೈತೆ. ಇದನ್ನೆಲ್ಲ ನಾಮಕರಣದಷ್ಟರಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ನೋಡಿ ಇಲ್ಲಿ ಅಷ್ಟೊಂದು ಗಲೀಜಾಗ್ಬಿಟ್ಟೈತೆ. ಫೋನ್ ಮೇಲೆ ಫೋನ್. ಹಾಂ ಸರ್, ಓಕೆ ಸರ್. ಪರವಾಗಿಲ್ಲ, ಮೇಲೆ ಇದು ಮಾಡಿ ಸಾಕು. ಇನ್ನೊಂದು 2 ಸಲ ಇದು ಆದರೂ ಮಕ್ಕಳಿಗೆ ಈ ಥರ ನೇಚರ್ ಎಲ್ಲ ತೋರಿಸ್ಬೇಕಲ್ಲ. ಸಾಕು. ಇನ್ನೊಂದು ಏನಂದರೆ, ಇತ್ತೀಚೆಗಂತೂ ನವೀನ್ ಅವರು ನನಗೆ ಕೈಗೆ ಸಿಗಲ್ಲ. ಅದರಲ್ಲೂ ಅವ್ರ ಊರಲ್ಲಿ ಇದ್ರಂತೂ ಕೈಗೇ ಸಿಗಲ್ಲ. ಅಂದರೆ ಅದು ಇದು ಜಮೀನು ಹತ್ರ ಓಡಾಡೋದು ಕೆಲಸ ಅದನ್ನು ಮಾಡ್ತಾನೆ ಇರ್ತಾರೆ. ನಮ್ಮೂರಿಗೆ ಬಂದ್ರೇ ಅವ್ರು ಸ್ವಲ್ಪ ಫ್ರೀಯಾಗಿರ್ತಾರೆ. ಅಂದರೆ ಇಲ್ಲಿ ಅದೇ ಚಿಕ್ಕ ಪುಟ್ಟ ಏನಾದರೂ ಕೆಲಸ ಇದ್ದರೆ ಮಾಡ್ತಾರೆ. ಅಂದರೆ ಈ ಥರ ವೀಡಿಯೋ ಮಾಡೋದಕ್ಕಾಗಲಿ ಅಥವಾ ಏನಾದರೂ ಮಾತಾಡೋದಕ್ಕಾಗಲಿ ಕೈಗೆ ಸಿಗೋದೇ ಇಲ್ಲ. ಅವರು ಡೇ ಟೈಮು ಓಡಾಡ್ತಾ ಇರ್ತಾರೆ. ಅವ್ರ ಊರಲ್ಲಿದ್ದರೆ ಜಾಸ್ತಿ. ಕಂದಿಗೆ ಬಿದ್ದುಬಿಟ್ಟತ್ತು ಕಾಲಲ್ಲೇ. ಮುರ್ದ
ಕಿತ್ತೋಯ್ತಲ್ಲ ಅದೆಲೆ ಏನೂ ಆಗೋದಿಲ್ವಾ? ಇರೋ ಹೋಗೋಣ ನಿಮಿಷ. ಏಯ್ ಇವಾಗ ನೆನ್ನೆ ಸ್ಯಾರಿ ಎಲ್ಲ ತೊಗೊಂಡು ಬಂದ್ವಲ್ಲ, ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಅದನ್ನೆಲ್ಲ ಸ್ಟಿಚಿಂಗಿಗೆ ಕೊಡೋಕ್ಕೆ ಅಂತ ಹೋಗ್ತಿದ್ದೆ, ಹೋಗ್ಬೇಕು ಇವಾಗ. ಇನ್ನೂ ಊಟ ಮಾಡಿಲ್ಲ. ತಗೋ ಇದನ್ನೇ ಇನ್ನು ತೊಗೊತಾ ಇದ್ದಾರೆ. ಅದನ್ನು ಅಲ್ಲಿ ಹೋಗಿ ಅದನ್ನು ನೋಡಿಕೊಂಡು ನೋಡ್ಬೇಕು ಯಾವ್ದು ತೊಗೋಬೇಕು ಏನು ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಗೈಸ್. ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಬೆಳಗ್ಗೆಯಿಂದ ಇಲ್ಲಿ ಊರಲ್ಲಿ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿ. 3:30 ಆಗಿದೆ ಆಲ್ರೆಡಿ. ಹೋಗಬೇಕು ಬೇಗ. ಎಲ್ಲ ಹೋಗಿ ಇಲ್ಲೆಲ್ಲ ನೋಡ್ಕೊಂಡು ತೊಗೊಂಡು ಬರಬೇಕು. ತಲೆಕಾಲು ಸಾಂಬಾರು ಮಾಡಿ ಇಟ್ಟಿದ್ದೀನಿ, ಬಟ್ ಇನ್ನೂ ಮಾಡಿಲ್ಲ. ಬನ್ನಿ ಹೋಗೋಣ. ನೋಡಿ ನಮ್ಮ ಮರದಿದು ಪಪ್ಪಾಯ. ಪಾಪುನ ಮುಂದೆ ಸೀಟಲ್ಲಿ ಕೂರಿಸ್ಕೊಂಡು ಕೂತಿದ್ರು. ಅಂದರೆ ತುಂಬ ಚೆನ್ನಾಗಿ ಕೂತಿದ್ಲು ಒಬ್ಬಳೇ. ನೋಡಿ ಅಲ್ಲಿ ಅವಳಿಗೆ ಏನಂದರೆ ಕೂತ್ಕೊಳ್ಳೋದಕ್ಕಿಂತ ಎದ್ದು ನಿಂತ್ಕೊಂಡು ಎಲ್ಲನೂ ಅಂದರೆ ನೋಡೋದು ಅಂತಂದರೆ ಇಷ್ಟಪಡ್ತಾರೆ. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಅದು ಸಾಂಗ್ ಹಾಕಿದ್ರು, ಡ್ಯಾನ್ಸ್ ಮಾಡ್ಕೊಂಡು ಕುಂತಿದ್ಲು. ಆಲ್ರೆಡಿ ಎದ್ದೇಳಕ್ಕೆ ಹೋಗೋದು ಮತ್ತು ಗಾಡಿ ಮೂವ್ ಆಗ್ತಿರೋದ್ರಿಂದ ಎದ್ದೇಳಕ್ಕಾಗ್ತಿರ್ಲಿಲ್ಲ. ನವೀನ್ ಅವ್ರಿಗೆ ಪಾಪುನ ಮುಂದೆ ಕೂರಿಸ್ಕೊಂಡು ಆ ಥರ ಹೋಗೋಕ್ಕೆ ಇಷ್ಟ ಅವರಿಗೆ. ಕೆರೆ ಎಲ್ಲ ನೋಡ್ತಾ ಇದ್ಲು ಎದ್ದು. ಅಂದರೆ ನಾನು ಹಿಂದೆಯಿಂದ ವಿಡಿಯೋ ಮಾಡಿದ್ದೀನಲ್ಲ, ಅದಕ್ಕೆ ಅಡ್ರೆಸ್ ಹೇಳ್ತಿದ್ದಾಳೆ ನೋಡಿ ನಮ್ಮ ಕಾಲಿ. ಹೊಸ ಫ್ರಿಜ್ ಬತ್ತು ನೋಡಮ್ಮ. ಇನ್ನೇನೇನು ಬೇಕು ಇಟ್ಕೊ. ಹಳೆ ಫ್ರಿಜ್ ತೆಗ್ದು ಸೈಡಿಗೆ ಹಾಕು. ನೋಡಿ ಗೈಸಲ್ಲಿ ನಮ್ಮ ಪಾಪು ಹೆಂಗೆ ನೋಡ್ತಾಳೆ ನೋಡಿ ನಮ್ಮ ಪಾಪ. ಅಯ್ಯೋ ಹೂಲೆ ಏ ಬಾ ಬನ್ನಿ ಗೈಸ್. ಇವಾಗ ಇದನ್ನು ಸೈಡ್ಗೆ ಎತ್ತಿಸ್ಬಿಟ್ಟು ಸೊ ಇಲ್ಲಿಗೆ ಇಡಿಸ್ಬೇಕು. ಇವಾಗ ಸ್ಟ್ಯಾಂಡ್ ಕೊಟ್ಟು ಕಳಿಸಿದ್ದಾರೆ ಹೊಸದು. ಸೊ ಇದನ್ನು ಇನ್ನೂ ಏನು ಮಾಡೋದು, ಸೇಲ್ ಮಾಡೋದಾ ಅಥವಾ ಏನಾದರೂ ಅಂದರೆ ಇವಾಗ ನಮ್ಮ ಅಕ್ಕನ ಮನೆಯಲ್ಲೂ ಫ್ರಿಜ್ ಇಲ್ಲ. ಸೊ ಅಲ್ಲಿಗೆ ಏನಾದರೂ ಅವ್ರೇನಾದರೂ ಕೇಳಿದ್ರೆ ಅವ್ರಿಗೆ ಕೊಡೋದಾ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಏನು ಪಾಪು ಮರಿ, ಹಾಯ್ ಪಾಪು ಮರಿ, ಹಾಯ್ ಮಾಡು. ಹಾಯ್ ಎತ್ಕೊಳ್ಳಲ್ಲ ನಾನು ಇವಾಗ, ಬರಬೇಡ ಎತ್ಕೊಳ್ಳಿ ಅಂತ. ಆಮೇಲೆ ಇದು ಫೋನ್ ತೊಗೊಂಡ್ಲು. ಅಂದರೆ ಅವಳಿಗೆ ಡ್ಯೂಟಿ ಮಾಡೋಕ್ಕೆ ಅದು ಇವಾಗಿದೆಯಲ್ಲ ಫೋನು ತುಂಬ ಹ್ಯಾಂಗ್ ಆಗ್ತಿದೆ ಅಂದರೆ, ಸೊ ಡ್ಯೂಟಿ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ಫೋನ್ ತೊಗೊಂಡು ನೋಡಿ. ಫೋನ್ ಇದೆಯಾ ಇದ್ರೊಳಗಡೆ? ಐ ಥಿಂಕ್ ಹಳೆ ಫೋನ್ ಹಾಕಿದ್ದಾಳೆ ಅನಿಸುತ್ತೆ ಇದ್ರೊಳಗಡೆ. ಹಳೆ ಫೋನ್ ಇಟ್ಟಿದ್ದಾಳೆ. ಫೋನ್ ತೋರಿಸ್ತೀನಿ. ಪಪ್ಪು ಏನು ಮಾಡ್ತಿದ್ಯಾ? ಏಯ್ ಹಿಂದೆ ಚೀಗ ಬಿಡ. ಇದನ್ನು ತೊಗೊಂಡಿದ್ರಿ. ಅಕ್ಕ ಹೊಸ ಫೋನ್ ಕೂಡ ತೊಗೊಂಡ್ರು ಬೇಕು ಅಂತ, ಹಾಗಾಗಿ ಹೊಸ ಫೋನ್ ಕೂಡ ಬಂತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.